ಮಧ್ಯಾಹ್ನ ಊಟಕ್ಕೆ ಮೊಳಕೆ ಕಾಳು ಮತ್ತೆ ಹೀರೆಕಾಯಿ ಇತ್ತು. ಸೊ, ಅದರಿಂದ ಪಲ್ಯ ಮಾಡೋಣ, ಅದ್ರ ಜೊತೆ ಚಪಾತಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಈಯನ ಸ್ವಲ್ಪನೇ ಚಪಾತಿ ತಿನ್ಕೊಂಡ್ಲು. ಹಾಗೆ ಇವಾಗಂತೂ ತುಂಬಾನೇ ಚಳಿ ಇದೆ. ಇವಾಗ ಹುಷಾರಿಲ್ದೇ ಇರೋ ಥರ ಆಗ್ತಾ ಇರೋದು ಮಕ್ಕಳಿಗೆ ಜಾಸ್ತಿ ಆಗುತ್ತೆ. ಸೊ, ಹಾಗಾಗಿ ಅವಳಿಗೆ ಸಾಕ್ಸ್ ಎಲ್ಲ ಹಾಕಿ ಎಷ್ಟಾಗುತ್ತೆ ಅಷ್ಟು ಬೆಚ್ಚಗಿಡ್ತಾ ಇದ್ದೀನಿ. ಹಾಗೆ ತುಂಬಾ ಜನ ನನಗೆ ಡಿಶ್ ವಾಷರ್ ಬಗ್ಗೆ ಕೇಳ್ತಾ ಇದ್ರಿ. ಸೊ, ಹಾಗಾಗಿ ನಾನು ಇನ್ ಡೀಟೇಲ್ ಆಗಿ ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ. ಸೊ, ನೀವು ನೋಡ್ತಾ ಇರ್ಬೋದು ಟೀ ಕಪ್ಸ್, ಟೀ ಮಾಡಿದ್ವಿ ಎಲ್ಲ ಎಷ್ಟು ಹೆಂಗಿರುತ್ತೆ ಅಂದರೆ ಅದು ಎಷ್ಟು ನೀಟಾಗಿ ನಿಜವಾಗ್ಲೂ ವಾಶ್ ಮಾಡುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ವಾಶ್ ಆಗಿರುತ್ತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮಧ್ಯಾಹ್ನ ಅವಳು ಚಪಾತಿ ಸರಿಯಾಗಿ ತಿಂದಿರಲಿಲ್ಲ ಅಂತ ಅವಳಿಗೆ ನೀರು ದೋಸೆ ಹಾಕ್ಕೊಟ್ಟಿದ್ದೆ. ಸೊ, ನೀರು ದೋಸೆಗಳು ಆ ಥರ ಅಂದರೆ ತಿಂತಾಳೆ ಅಂದ್ಬಿಟ್ಟು ಅದಕ್ಕೆ ಅದನ್ನೇ ಕೊಟ್ಟಿದ್ದೆ. ಅವಳು ತಿಂತಾ ಇದ್ಲು. ಅಷ್ಟೊತ್ತಿಗೆ ನಾನು ಕೂಡ ಸಾಯಂಕಾಲಕ್ಕೆ ಟೀ ಮಾಡಿದ್ದೀನಿ. ನೀರು ದೋಸೆ ಮಾಡಿದಾಗೆಲ್ಲ ಸ್ಟವ್ ಅದೆಲ್ಲ ಯಾವ ಥರ ಆಗಿರುತ್ತೆ ಅಂದರೆ ಪರಿಸ್ಥಿತಿ ಕ್ಲೀನ್ ಮಾಡೋದ್ರಲ್ಲೇ ಆಗ್ಬಿಟ್ಟಿರುತ್ತೆ. ಹಾಗೆ ಟೀ ಮಾಡಿದ್ದು ಮತ್ತು ಕಪ್ ಅದೆಲ್ಲ ಏನಿದೆ ಒಂದೇ ಸರಿ ನಾನು ಲೋಡ್ ಮಾಡಿಬಿಡ್ತೀನಿ. ಇದಕ್ಕೆ ನಾನ್ ಸ್ಟಿಕ್, ವುಡನ್, ಪ್ಲಾಸ್ಟಿಕ್ ಮತ್ತು ಅಲ್ಯೂಮಿನಿಯಂ ಈ ಥರದ್ರೆಲ್ಲ ಲೋಡ್ ಮಾಡೋಕ್ಕಾಗೋದಿಲ್ಲ. ಸೊ, ಇನ್ ಡೀಟೇಲಾಗಿ ಮತ್ತೆ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.